ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮಗಳು. ಆರೋಗ್ಯದ ಒಂದು ಆಯಾಮ, ವಿಜ್ಞಾನದ ಒಂದು ಆಯಾಮ ಹಾಗೂ ಆಧ್ಯಾತ್ಮದ ಒಂದು ಆಯಾಮದಲ್ಲಿ ಹೆಲ್ತ್ ಹಾಗೂ ಹೀಲಿಂಗ್ ಇದನ್ನು ನಾವು ಹೇಗೆ ನೋಡಬೇಕಾಗತ್ತೆ, ಸಾಮಾನ್ಯರು ಇದನ್ನು ಹೇಗೆ ಕಂಡುಕೊಳ್ಳಬಹುದು ಜೀವನದಲ್ಲಿ, ಆ್ಯಂಡ್ ಹೌ ಟು ಮ್ಯಾನಿಫೆಸ್ಟ್ ಆರ್ ಡ್ರೀಮ್ಸ್ ಟು ರಿಯಾಲಿಟೀಸ್. ಮನಿ ಮ್ಯಾನಿಫೆಸ್ಟರ್ ಹಾಗೂ ಲೈಫ್ ಕೋಚ್ ಕೂಡ ಇದ್ದಾರೆ. ನೋಡೋಣ ಯಾವ ಆಯಾಮದಲ್ಲಿ ನಮಗೆ ಭಗವಂತನು ಆರೋಗ್ಯ ಐಶ್ವರ್ಯವನ್ನು ಅಷ್ಟೈಶ್ವರ್ಯವಾಗಿ ಅವ್ಯಾಹತವಾಗಿ ನಾವು ಹೇಗೆ ನೋಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ದ ಟಾಪಿಕ್ ಇಸ್ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಇನ್ ಹೆಲ್ತ್ ಆ್ಯಂಡ್ ಹೀಲಿಂಗ್. ಐ ವುಡ್ ಡೆಫಿನೆಟ್ಲಿ ಲವ್ ಟು ಸ್ಟಾರ್ಟ್ ವಿತ್ ಡಾಕ್ಟರ್ ಕಾಮಿನಿ ಮ್ಯಾಮ್. ಆರೋಗ್ಯ ಅಂತ ಒಂದು ಟರ್ಮ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ, ಆ್ಯಂಡ್ ಡು ಯು ರಿಯಲಿ ಎಕ್ಸ್ಪೀರಿಯನ್ಸ್ ದ ಬ್ಲಿಸ್ ಇನ್ ಸ್ಪಿರಿಚುಯಾಲಿಟಿ? ಹೌ ಡು ಯು ಡಿಫೈನ್ ಸ್ಪಿರಿಚುಯಾಲಿಟಿ? ಐ ನೋ ಇಟ್ಸ್ ವೆರಿ ಪರ್ಸನಲ್, ಯಾಕಂದರೆ ರಿಲಿಜನ್ಗೆ ನಮಗೆ ಚಾಯ್ಸ್ ಇರಲ್ಲ. ವಿ ಆರ್ ಬಾರ್ನ್ ಇನ್ ಟು ಅ ಸರ್ಟನ್ ಫ್ಯಾಮಿಲಿ, ಬಟ್ ಸ್ಪಿರಿಚುಯಾಲಿಟಿ ಈಸ್ ಎಕ್ಸ್ಟ್ರೀಮ್ಲಿ ಪರ್ಸನಲ್. ಸೊ ಆರೋಗ್ಯವನ್ನು ಹೇಗೆ ನಾವು ಪಡ್ಕೊಳ್ಬಹುದು, ಆ್ಯಂಡ್ ಹೌ ಟು ಮ್ಯಾನಿಫೆಸ್ಟ್ ಗುಡ್ ಹೆಲ್ತ್? ಇಸ್ ಇಟ್ ರಿಯಲಿ ಅ ಪಾಸಿಬಲ್ ಥಿಂಗ್? ಯಾಕಂದರೆ ಸೈನ್ಸ್ನ ಯು ಟೇಕ್ ಇಟ್ ಟು ಡೀಪ್. I think when you are actually treating and healing people, there is always a person behind the healing process. Most of the medicine that we are doing today has become so technical that we forget the person behind it. We are more organ specific. But spirituality comes with empathy. It comes with a connect which is wireless. It is something that you connect to the mind, and in fact it is psychosomatic. So if you can control the psyche of the person, because they come to tell you something, ಅವ್ರು ಹೇಳಕ್ಕೆ ಬರ್ತಾರೆ. ಅವ್ರು ಹೇಳೋಕ್ಕಿಂತ ಮುಂಚೆನೇ ನಾವು ಪ್ರಿಸ್ಕ್ರಿಪ್ಷನ್ ಎಲ್ಲ ತೆಗೆದುಬಿಟ್ಟು ಬರೆದ್ಬಿಟ್ಟು ಕೊಟ್ಬಿಟ್ರೆ ಅವ್ರಿಗೆ ಏನು ತೊಂದರೆ ಅಂತಲೂ ಗೊತ್ತಿರಲ್ಲ. ಅಷ್ಟರಲ್ಲೇ ಅವ್ರನ್ನ ಕಳಿಸ್ಬಿಡ್ಬೇಕಾಗುತ್ತೆ. ಬಟ್ ಅವ್ರ ಹತ್ರ ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡೋದು, ಅವ್ರು ಏನು ಹೇಳಬೇಕಾಗಿದೆ ಅವರು ಪೂರ್ತಿ ಮನಸ್ಫೂರ್ತಿಯಾಗಿ ಹೇಳಿದರೆ ನಮಗೆ, ದೆನ್ ನಮಗೂ ಅರ್ಥ ಆಗುತ್ತೆ, ಅವ್ರಿಗೂ ಅವ್ರ ಮನಸ್ಸು ಹಗುರವಾಗುತ್ತೆ. ಸೊ ಸ್ಪಿರಿಚುಯಾಲಿಟಿ ಫಾರ್ ಮೀ ಈಸ್ ಅ ಕನೆಕ್ಟ್ between the patient and the doctor, and you cannot say that there is no spirituality, because it is in each one of us. Yes. And it is something that has to be experienced. It cannot be defined. I feel it with every patient. You get connected with every patient, and I think this actually reduces the anxiety in the patient, and the patient feels more comfortable. And ಇದು ನಾವು ನೋಡೋಕ್ಕಾಗುತ್ತೆ. ಪೇಷಂಟ್ ಕೂತ್ಕೊಂಡ ತಕ್ಷಣ ದ ಫೇಸ್ ಮಸಲ್ಸ್ ಎಲ್ಲನೂ ರಿಲ್ಯಾಕ್ಸ್ ಆಗುತ್ತೆ. ಓ, ಈ ಡಾಕ್ಟ್ರ್ ಹತ್ರ ನಮಗೆ ನಂಬಿಕೆ ಇದೆ, ಇವ್ರ ಹತ್ರ ನಾನು ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ಬೋದು, ಈ ಥರದ ಫೀಲಿಂಗ್ನೂ ಬರುತ್ತೆ ಅವ್ರಿಗೆ. ಸೊ ಈ ಥರದ್ದು ಒಂದು ನಂಬಿಕೆ ಬರೋದು, ಒಂದು ಕನೆಕ್ಟ್ ವಿತ್ ದ ಬ್ರೈನ್ ಆ್ಯಂಡ್ ದೆನ್ ದ ಬಾಡಿ. ಸೊ ದಟ್ ಈಸ್ ವಾಟ್ ಐ ಬಿಲೀವ್ ಆಸ್ ಸ್ಪಿರಿಚುಯಾಲಿಟಿ.